ಸಿಎಂ ವಿರುದ್ಧ ರಾಜ್ಯಪಾಲರಿಗೆ ಮತ್ತೊಂದು ದೂರು ಸಲ್ಲಿಕೆ ಆಗಿರುವಂತದ್ದು. ಸಿಎಂ ಮೇಲಿನ ದೂರಿಗೆ ವಿವರಣೆಯನ್ನ ಕೇಳಿದ್ದಾರೆ ರಾಜ್ಯಪಾಲರು. ಆಲ್ರೆಡಿ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡಿದಿವಲ್ಲ, ರಾಜ್ಯಪಾಲರು ತನಿಖೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದು, ಆಮೇಲೆ ಹೈಕೋರ್ಟ್ನಲ್ಲಿ ವಾದ ಪ್ರತಿವಾದ ಆಗಿ ತೀರ್ಪನ್ನ ಕಾಯ್ದಿರಿಸಲಾಗಿದೆ. ಈ ಸಂದರ್ಭದಲ್ಲಿ ಇನ್ನೊಂದು ದೂರು ದಾಖಲಾಗಿದೆ ಸಿಎಂ ವಿರುದ್ಧ. ರಾಜ್ಯಪಾಲರು ಅದಕ್ಕೆ ವಿವರಣೆಯನ್ನ ಬಯಸಿ ಶಾಲಿನಿ ರಜನೀಶ್ ಅವರು ಮುಖ್ಯ ಕಾರ್ಯದರ್ಶಿಗಳು ಅವರಿಗೆ ಪತ್ರವನ್ನು ಬರೆದಿದ್ದಾರೆ. ಸಿಎಂ ವಿರುದ್ಧ ರಾಜ್ಯಪಾಲರಿಗೆ ದೂರನ್ನ ನೀಡಿದ್ದು ಯಾರು? ಹಾಗಾದ್ರೆ ಅಷ್ಟಕ್ಕೂ ಸಿಎಂ ವಿರುದ್ಧ ಮತ್ತೊಂದು ದೂರು ಯಾಕೆ? ಸಿಎಂ ವಿರುದ್ಧ ದೂರು ವಿವರಣೆಯನ್ನ ಕೇಳಿದ್ದಾರೆ ಗವರ್ನರ್. ಸಿಎಂ ವಿರುದ್ಧ ದೂರು ಬರ್ತಿದ್ದ ಹಾಗೆ ವಿವರಣೆಯನ್ನ ಕೇಳಿದ್ದಾರೆ ರಾಜ್ಯಪಾಲರು. ಮುಖ್ಯಮಂತ್ರಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರನ್ನ ಕೊಡಲಾಗಿದೆ? ಯಾರು ದೂರನ್ನ ಕೊಟ್ಟಿರುವಂತದ್ದು? ದಿಢೀರಂತ ರಾಜ್ಯಪಾಲರು ಮುಖ್ಯ ಕಾರ್ಯದರ್ಶಿಗಳಿಗೆ ಏನಂತ ಪತ್ರವನ್ನು ಬರೆದಿದ್ದಾರೆ? ಪೃಥ್ವಿರಾಜ್, ಮೈಸೂರಿನ PS ನಟರಾಜು ಅನ್ನುವಂಥವ್ರು ಈಗ ರಾಜ್ಯಪಾಲರಿಗೆ ದೂರನ್ನ ಕೊಟ್ಟಿದ್ದಾರೆ. ಆಗಸ್ಟ್ 27ನೇ ತಾರೀಕು ನಟರಾಜ್ ಅವರು ದೂರು ಕೊಟ್ಟಿರುವಂತದ್ದು. ಎಲ್ಲೊಂದ್ ಕಡೆ ಮಾನ್ಯ ಮುಖ್ಯಮಂತ್ರಿಗಳು ಮೌಖಿಕ ನಿರ್ದೇಶನದ ಅನ್ವಯವಾಗಿ ಕಾಮಗಾರಿಯನ್ನ ಎಲ್ಲೊಂದ್ ಕಡೆ ಅಧಿಕಾರಿಗಳು ಮಾಡಿದ್ದಾರೆ ಅನ್ನುವಂಥದ್ದು. ಅಂದ್ರೆ ವರುಣ ಆಗಿರ್ಬೋದು ಮತ್ತೆ ಶ್ರೀರಂಗಪಟ್ಟಣ ಮತಕ್ಷೇತ್ರದಲ್ಲಿ ಈ ಒಂದು ಕಾಮಗಾರಿಯನ್ನ ಕೈಗೊಳ್ಳಲಾಗಿರುವಂತದ್ದು. ಸುಮಾರು 387 ಕೋಟಿ ರೂಪಾಯಿ ಕಾಮಗಾರಿಗಳನ್ನ ನಿಯಮ ಬಾಹಿರವಾಗಿ ಮಾಡಲಾಗಿದೆ ಅನ್ನುವಂಥದ್ದು. ಅಂದ್ರೆ ಕರ್ನಾಟಕ ನಗರಾಭಿವೃದ್ಧಿ ವಿಧೇಯಕ 1987 ಸೆಕ್ಷನ್ 17 ಮತ್ತೆ 27 ವಿರುದ್ಧವಾಗಿ ಕೈಗೊಂಡಿರುವಂತಹ ಕಾಮಗಾರಿ. ಪ್ರಾಧಿಕಾರದಲ್ಲಿ ಹಣವಿಲ್ಲದಿದ್ರು ಕೂಡ ಎಲ್ಲೊಂದ್ ಕಡೆ ಮುಖ್ಯಮಂತ್ರಿಗಳ ಸೂಚನೆ ಮೇರೆಗೆ ಈ ಒಂದು ಕಾಮಗಾರಿಗಳನ್ನ ಕೈಗೊಳ್ಳಲಾಗಿದೆ. ಇದರಿಂದಾಗಿ ಅಧಿಕಾರ ಮತ್ತು ದುರುಪಯೋಗ ಆಗಿದ್ದು ಸಿಬಿಐಗೆ ತನಿಖೆಗೆ ವಹಿಸಬೇಕು ಅನ್ನೋ ಒಂದು ಮನವಿಯನ್ನ ಈಗಾಗಲೇ CS ನಟರಾಜ್ ಅವರು ಮಾಡಿರುವಂತದ್ದು. ಅದಕ್ಕೋಸ್ಕರವಾಗಿನೇ ಈಗ ಗವರ್ನರ್ ಕೂಡ ಈ ಒಂದು ದೂರನ್ನ ಗಂಭೀರವಾಗಿ ಪರಿಗಣಿಸಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಆಗಿರತಕ್ಕಂತ ಶಾಲಿನಿ ರಜನೀಶ್ ಅವರಿಗೂ ಕೂಡ ಈಗಾಗಲೇ ಪತ್ರವನ್ನ ಬರೆದಿದ್ದಾರೆ. ಅದ್ರ ಬಗ್ಗೆ ಗುರುತರ ಆಪಾದನೆಗಳಿದೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಸಂಕ್ಷಿಪ್ತವಾದಂತಹ ವಿವರವನ್ನ ಕೊಡಿ, ಈ ಶೀಘ್ರ ಒಂದು ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು. ಆ ಒಂದು ಸೂಚನೆಯ ಮೇರೆಗೆ ಈಗ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶಾಲಿನಿ ರಜನೀಶ್ ಅವರು ಕೂಡ ಈಗಾಗಲೇ ನಗರಾಭಿವೃದ್ಧಿ ಕಾರ್ಯದರ್ಶಿಗೂ ಕೂಡ ಈಗಾಗಲೇ ವರದಿಯನ್ನ ಕೇಳಿದ್ದಾರೆ. ಸೆಪ್ಟೆಂಬರ್ 10ರಂದು ಈಗಾಗಲೇ ಪತ್ರ ಬರೆದು ವರದಿ ಕೇಳಿರತಕ್ಕಂತ CS ಅವರು ಆ ಒಂದು ವರದಿ ಆಧಾರದ ಮೇಲೆ ಒಂದಷ್ಟು ರಿಪೋರ್ಟ್ ಅನ್ನ ಈಗ ಗವರ್ನರ್ಗೆ ಕೊಡುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಮುಂದಾಗಿರುವಂತದ್ದು. ಇದು ಕೂಡ ಮುಖ್ಯಮಂತ್ರಿಗಳೇ ಬರುವಂತ ದಿನಗಳಲ್ಲಿ ಸಂಕಷ್ಟವನ್ನು ತಂದೊಡ್ಬಹುದು ಅಂತ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಆಪಾದನೆಯನ್ನು ಕೂಡ ಎದುರಿಸ್ತಾ ಇದ್ದಾರೆ. ಹೈಕೋರ್ಟ್ ಕೂಡ ವಿಚಾರಣೆ ಕೂಡ ಆಗಿದೆ. ಇನ್ನೇನು ಹೈಕೋರ್ಟ್ ಕೂಡ ತೀರ್ಪು ಕೂಡ ಪ್ರಕಟವನ್ನು ಮಾಡಬೇಕು. ಇಂತಹ ಸಂದರ್ಭದಲ್ಲಿ ಈ ಒಂದು ಪ್ರಕರಣ ಕೂಡ ಮುಖ್ಯಮಂತ್ರಿಗಳ ಮೇಲೆ ಬಂದಂತಹ ಸಂದರ್ಭದಲ್ಲಿ ಅದು ಸಣ್ಣ ಪ್ರಕರಣ ಅಲ್ಲ, 387 ಕೋಟಿ ಪ್ರಕರಣ. ಈಗಾಗಲೇ ಕಾನೂನು ಬಾಹಿರ ಅನ್ನುವಂಥದ್ದು ಕೂಡ ಇಲ್ಲಿ ಮೆನ್ಷನ್ ಕೂಡ ಮಾಡಿರುವಂತದ್ದು. ಮತ್ತೆ ಗವರ್ನರ್ ಕೂಡ ಇದ್ರ ಬಗ್ಗೆ ಗಂಭೀರವಾಗಿ ಪರಿಗಣಿಸಿ ಅದ್ರ ಬಗ್ಗೆ ಸಂಬಂಧಪಟ್ಟಂತ ವರದಿಯನ್ನು ಕೂಡ ಕೇಳಿದ್ದಾರೆ. ಹೀಗಾಗಿ ವರದಿಯನ್ನ ತೆಗೆದುಕೊಂಡಂತ ಗವರ್ನರ್ ಅವರ ನಡೆ ಏನಿರುತ್ತೆ, ಒಂದ್ ವೇಳೆ ಏನಾದ್ರು ಆ ಒಂದು ವರದಿ ಆಧಾರದ ಮೇಲೆ ಮತ್ತೊಂದು ಏನಾದ್ರು ಪ್ರಾಸಿಕ್ಯೂಷನ್ ಗೆ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಅನುಮತಿಯನ್ನ ಕೊಡ್ತಾರ, ಹೀಗೆ ಒಂದು ಪ್ರಶ್ನೆ ಇದಿರುವಂತದ್ದು. ಹೀಗಾಗಿ ಈ ಒಂದು ಪ್ರಕರಣ ಕೂಡ ಮುಖ್ಯಮಂತ್ರಿಗಳಿಗೆ ಸಂಕಷ್ಟವನ್ನ ಬರುವಂತ ದಿನಗಳಲ್ಲೂ ಕೂಡ ತಂದೊಡ್ಬಹುದು ಅನ್ನೋ ಬಗ್ಗೆ ಕೂಡ ಈಗಾಗಲೇ ಹೇಳಲಾಗ್ತಾ ಇರುವಂತದ್ದು. ಪೃಥ್ವಿರಾಜ್, ಓಕೆ, ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.